ಈಗ ಜುಡಿಷಿಯಲ್ ಕಮಿಷನ್ ನೀವು ಕಾಯ್ತೀರಿ. ಜುಡಿಷಿಯಲ್ ಕಮಿಷನ್ ಏನು ರಿಪೋರ್ಟ್ ಕೊಡ್ತದೆ ಅಂತ ಕಾಯ್ತಾ ಇದ್ದೀನಿ. ಸರಿ, ನಾನು ನೀವು ಏನು ಸಜೆಷನ್ ಕೊಟ್ಟಿದ್ದೀರಲ್ಲ ಈಗ ಅವ್ರನ್ನ ಸಜೆಷನ್ ಅಲ್ಲ, ಅದು ನನ್ನ ಫೀಲ್. ಅದು ಅಲ್ಲ ಕ್ವಶನ್ ಹೇಳಿದಿರಲ್ಲ, ಕ್ವಶನ್ ಕೇಳಿದಿರಲ್ಲ, ಅದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ದಟ್ ಈಸ್ ಎ ಡಿಫರೆಂಟ್ ನಂಬರ್ ಟು. ಬಟ್ ಇನ್ ದಿ ಮೀನ್ ಕಮಿಷನ್ ಆಗಿರೋದ್ರಿಂದ ಈ ಹಂತದಲ್ಲಿ ಈಸ್ ಇಟ್ ಕರೆಕ್ಟ್ ಆನ್ ಮೈ ಪಾರ್ಟ್ ಆರ್ ನಾಟ್ ಅನ್ನೋದು ಕೂಡ ಯೋಚನೆ ಮಾಡಬೇಕಲ್ಲ ಲೀಗಲ್ ಆಗಿ. ಫೇರ್. ಇದನ್ನು ಮಾಡಿದ್ರೆ ಈ ರಾಜಭವನ ನೋಟಿಸು ಉತ್ತರ ಅದು ಯಾರ್ದೋ ಮುಂದೋಗಿ ಡಾಕ್ಯುಮೆಂಟ್ ಕೊಡು ಇದೆಲ್ಲ ಇರ್ತಾನೆ ಇರಲಿಲ್ವಲ್ಲ ಅಂತ ನನ್ನ ವಾದ. ನನ್ನ ಪ್ರಕಾರ ಅವನು ಅಬ್ರಾಹಿಂ ಅಂತ ಇದ್ದಾನಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದಾನಲ್ಲ, ಅವನು ಮೊದಲು ಲೋಕಾಯುಕ್ತ ಮೈಸೂರಿನಲ್ಲಿ ಕೊಟ್ಟವನೆ, ಕೊಡಲಿ, ಆಮೇಲೆ ಗವರ್ನರ್ ಹತ್ರಕ್ಕೆ ಹೋಗಿ ಕೊಟ್ಟಿದ್ದಾರೆ. ಗವರ್ನರ್ ನನ್ನ ಪ್ರಕಾರ ಮತ್ತು ನಮ್ಮ ಲಾಯರ್ಗಳ ಪ್ರಕಾರ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಡಲಿಕ್ಕೆ ಅಧಿಕಾರನೇ ಇಲ್ಲ. ಆದರೂ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಶೋಕಾಸ್ ನೋಟಿಸ್ ಕೊಟ್ಟ ಮೇಲೆ ಉತ್ತರ ಕೊಡಬೇಕಲ್ಲ, ಕೊಟ್ಟಿದ್ದೀರಿ. ಕ್ಯಾಬಿನೆಟ್ ಇಸ್ ಆರ್ಟಿಕಲ್ 163 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತದೆ? ಗವರ್ನರ್ ಇಸ್ ಗೈಡೆಡ್ ಬೈ ದಿ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. 163 ಕರೆಕ್ಟ್, ಯು ಆರ್ ಕರೆಕ್ಟ್. 163 ಅದು ಹೇಳ್ತದೆ. ಅದರ ಪ್ರಕಾರ ಡಿಸ್ಕ್ರಿಷನ್ ಉಪಯೋಗಿಸಿದ್ದೀನಿ ಅಂತ ಹೇಳೋದು. ಡಿಸ್ಕ್ರಿಷನ್ ಉಪಯೋಗಿಸಿದ್ದೀನಿ ಅಂತ ಯಾವ ಸಂದರ್ಭದಲ್ಲಿ ಡಿಸ್ಕ್ರಿಷನ್ನು ಉಪಯೋಗಿಸೋದು ಅಂತಕ್ಕಂಥದ್ದು ಕೂಡ ಪ್ರಶ್ನೆ. ಅದಕ್ಕೆ ಏನು ಮಾಡೋದು ನಾನು ಆ ಕ್ಯಾಬಿನೆಟ್ ಮೀಟಿಂಗ್ಗೆ ಹೋಗಲೇ ಇಲ್ಲ ನಾನು. ಬಿಕಾಸ್ ನಾಟ್ ಕರೆಕ್ಟ್ ಆಲ್ಸೋ, ಇಟ್ ಇಸ್ ನಾಟ್ ಕರೆಕ್ಟ್ ಆಲ್ಸೋ. ಹೋಗಲಿಲ್ಲ ನಾನು. ಡಿ ಕೆ ಶಿವಕುಮಾರ್ನ ನಾಮಿನೇಟ್ ಮಾಡಿದೆ. ಅವರು ತೀರ್ಮಾನ ತಗೊಂಡಿದ್ದಾರೆ, ಅಡ್ವೈಸ್ ಮಾಡಬೇಕು ಗವರ್ನರ್ಗೆ, ನೀವು ಕೊಟ್ಟಿರ್ತಕ್ಕಂಥ ಶೋಕಾಸ್ ನೋಟಿಸು ಕರೆಕ್ಟ್ ಇಲ್ಲ, ಸರಿ ಇಲ್ಲ ಕಾನೂನು ಪ್ರಕಾರ. ಆಮೇಲೆ ಅವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಇದೆಯಲ್ಲ, ಆ ಕಂಪ್ಲೇಂಟನ್ನು ರಿಜೆಕ್ಟ್ ಮಾಡಿ. ಯಾಕಂದರೆ ಅವ್ರು ಕಂಪ್ಲೇಂಟ್ ಕೊಟ್ಟಿರೋದು ಯಾಕೆ? ಗಿವ್ ಮಿ ಪರ್ಮಿಷನ್ ಟು ಪ್ರಾಸಿಕ್ಯೂಟ್ ಸಿದ್ದರಾಮಯ್ಯ ಬಿಕಾಸ್ ಸಿನ್ಸ್ ಹಿ ಈಸ್ ಎ ಚೀಫ್ ಮಿನಿಸ್ಟರ್ ಅಂತ ಕೊಟ್ಟಿದ್ದಾರೆ. ಅಸ್ಯೂಮ್ ಇಫ್ ಗವರ್ನರ್ ಗಿವ್ಸ್ ಪರ್ಮಿಷನ್ ಫಾರ್ ಪ್ರಾಸಿಕ್ಯೂಷನ್, ನಿಮ್ಮ ರೆಸ್ಪಾನ್ಸ್ ಏನು? ಯಾರ್ದು? ನಿಮ್ಮದು. ನಮ್ಮದು ಅಸ್ಯೂಮ್ ಕ್ಯಾಬಿನೆಟ್ ಡಿಸಿಷನ್ ಓವರ್ ರೈಡ್ ಮಾಡಿ ಗವರ್ನರು ವಿಲ್ ಗೋ ಫಾರ್ ಎ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅಂತ ಅನ್ಕೊಳ್ಳೋಣ, ನಿಮ್ಮ ರೆಸ್ಪಾನ್ಸ್ ಏನು? ನನ್ನ ರೆಸ್ಪಾನ್ಸ್, ಇಟ್ ಈಸ್ ಇಲೀಗಲ್. ಓಕೆ, ಇಟ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ಫೈಟ್ ಇಟ್. ಇಟ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ಕೋರ್ಟ್ಗೆ ಹೋಗ್ತೀರಿ, ಫೈಟ್ ಮಾಡ್ತೀರಿ. ಪೊಲಿಟಿಕಲಿ ಏನು? ಪೊಲಿಟಿಕಲ್ ಬೇರೆ ವಿಚಾರ. ಬಟ್ ಇಟ್ ಈಸ್ ಎ ಫಿಟ್ ಕೇಸ್ ಇನ್ ವಿಚ್ ನನ್ನ ಪ್ರಕಾರ ಲೀಗಲಿ ಟು ಚಾಲೆಂಜ್ ಇಟ್ ಇನ್. ಚಾಲೆಂಜ್ ಮಾಡಿದ್ರೆ ನಮಗೆ ಪರಿಹಾರ ಸಿಗುತ್ತೆ, ಒಪ್ಕೋತೀನಿ. ಬಟ್ ಪೊಲಿಟಿಕಲ್ ಆಗಿ ಈಗ ಸುಳ್ಳು ನೋ, ಬಿಜೆಪಿ ಹೇಳ್ತಾರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟ ಮೇಲೆ ಸಿದ್ದರಾಮಯ್ಯ ಹ್ಯಾಸ್ ಟು ಗೋ. ನೋ, ವೈ ಐ ಶುಡ್ ಗೋ? ಇಫ್ ಇಟ್ ಈಸ್ ಇಲ್ಲೀಗಲ್ ಐ ಶುಡ್ ಗೋ. ಇಫ್ ಇಟ್ ಈಸ್ ಲೀಗಲ್ ಐ ಶುಡ್ ನಾಟ್ ಗೋ. ಸೊ ಪ್ರಾಸಿಕ್ಯೂಷನ್ ಆರ್ ನೋ ಪ್ರಾಸಿಕ್ಯೂಷನ್, ಸಿದ್ದರಾಮಯ್ಯ ವಿಲ್ ನಾಟ್ ಗೋ. That is the point. Yes. Prosecution no prosecution, I am not bothered by it ಅಂತ ನಿಮ್ಮ ವಾದ. No, the prosecution ಕೊಡೋದೇ illegal. ಕೊಟ್ಟರು nothing will alter me. Because ಅಂತ ನೀವು. It is because prosecution ಕೊಟ್ಟರು ಕೂಡ ಅದು ಇಲ್ಲೀಗಲ್ಲು, ಮತ್ತೆ ಕೇಂದ್ರದ ಒತ್ತಡದ ಮೇಲೆ ಕೊಟ್ಟಿದ್ದಾರೆ. ಬಹಳ ಜನಕ್ಕೇನು ಪ್ರಾಸಿಕ್ಯೂಷನ್ ಕೊಟ್ಟ ತಕ್ಷಣ ಯು ಮೇ ಹ್ಯಾವ್ ಟು ರಿಸೈನ್. ವೈ ಅಂತ. ವೈ ಐ ಶುಡ್? ಲೈಕ್ ಅರವಿಂದ್ ಕೇಜ್ರಿವಾಲ್ ಮಾಡ್ದಂಗೆ ಇಲ್ವಾ ಅಂತಂದ್ರೆ ಅದು ಬೇರೆ ವಿಚಾರ, ಇದು ಬೇರೆ. ಈಗ ಸುಳ್ಳು ಆಪಾದನೆ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಬಿಟ್ರೆ ವೈ ಐ ಶುಡ್ ರಿಸೈನ್? ಸುಳ್ಳು ಆಪಾದನೆ ಅಂತ ನೀವು ಹೇಳ್ಬಿಟ್ರೆ ಕಮಿಷನ್ ಹೇಳ್ಬೇಕಂತ. ನೋ, ದಟ್ ಈಸ್ ಮೈ ಕಾನ್ಶಿಯಸ್ ಸೇಸ್, ಲಾ ಸೇಸ್. ನಿಮಗೆ ನೀವೇ ಸರ್ಟಿಫಿಕೇಟ್ ಕೊಟ್ಕೊಂಡ್ಬಿಟ್ರೆ ನಾನು ಹೇಳೋದಲ್ಲ, ಕಾನೂನು ಹೇಳ್ತದೆ ಹಂಗೆ. ನಾನು ಹೇಳೋದು ಬೇರೆ ವಿಚಾರ, ಕಾನೂನು ಹೇಳ್ತದೆ ಹಂಗೆ. ಇದು ಅದು ಕಾನೂನಿಂದ ಬರಲಿ ಒಂದು. ಬಿಕಾಸ್ ಏನು ಮಾಡದೇ ಇರೋ ಹಾಗಾದ್ರೆ ಯಾಕೆ ಇಷ್ಟೊಂದು ಮಾತಾಡ್ತಿದ್ದಾರೆ, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿ ಓಡಾಡ್ತಿದ್ದಾರೆ ಅಂತ. ನೋ, ದಿ ಪೀಪಲ್ ಶುಡ್ ನೋ. BJP ಅವರು JDSನವರು ಷಡ್ಯಂತ್ರ ಮಾಡಿದ್ದಾರೆ, ಕಾನ್ಸ್ಪಿರಸಿ ಮಾಡಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟು ಉಪಯೋಗಿಸ್ಕೊತಾ ಇದ್ದಾರೆ, ರಾಜಭವನನ ಉಪಯೋಗಿಸ್ಕೊತಾ ಇದ್ದಾರೆ, ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಪೀಪಲ್ ಶುಡ್ ನೋ. ಸೊ ಯು ವಾಂಟ್ ಟು ಟೇಕ್ ಪರಿಹಾರದ ವಿಚಾರವನ್ನು ಕಾನೂನಿನ ಪ್ರಕಾರವೂ
ಇವರ ಆರೋಪದ ವಿಚಾರಗಳನ್ನು ರಾಜಕೀಯ ರೂಪದಲ್ಲೂ ತೆಗೆದುಕೊಂಡು ಹೋಗಲು ನಾನು ತಯಾರಿ ಇದ್ದೇನೆ ಎಸ್ ಅಂತ ನಿಮ್ದು. ಎಸ್ ಅದರ ಭಾಗವೇ ಜನಾಂದೋಲನನೋ ನಾಳೆ ಸಮಾವೇಶನೋ ಡ್ಯಾಶು ಎಲ್ಲ. ಸೊ ಈ ಎಲ್ಲದರಿಂದ ರಾಜ್ಯದ ಜನ ನನ್ನ ನಂಬುತ್ತಾರೆ ಅನ್ನೋ ವಿಶ್ವಾಸ ನಿಮಗಿದೆಯೋ? ಬಿಕಾಸ್ ಇಟ್ಸ್ ಅ ಬ್ಯಾಟಲ್ ಆಫ್ ಪರ್ಸೆಪ್ಷನ್ ಗೋಯಿಂಗ್ ಜನ ಆನ್. ಈಗಾಗಲೇ ನಂಬಿದ್ದಾರೆ, ಮುಂದೇನೂ ನಂಬ್ತಾರೆ. ಸಿದ್ದರಾಮಯ್ಯ ಹಣಕಾಸಿನ ಸಚಿವರಾಗಿ 15 ಬಜೆಟ್ಗಳು ಮಂಡಿಸಿದ್ದಾನೆ. ಅವಕಾಶ ಇತ್ತು ದುಡ್ಡು ಇಲ್ಲೀಗಲ್ ಆಗಿ ಮಾಡ್ಕೋಬೇಕಾಗಿದ್ರೆ, ಆದರೆ ಇವತ್ತಿನವರೆಗೂ ಮಾಡ್ಕೊಳಕ್ಕೆ ಹೋಗಿಲ್ಲ. ನಿಮ್ಮ ಹತ್ರ ನಿಜವಾಗ್ಲೂ ಎಷ್ಟು ಸೈಟ್ ಇದೆ? ನಿಮ್ಮ ಹತ್ರ ನಿಜವಾಗ್ಲೂ ಎಷ್ಟು ಸೈಟ್ ಇದೆ? ನಿಜವಾಗಿ ಹೇಳ, ಮೈಸೂರಿನಲ್ಲಿ ಒಂದೇ ಒಂದು ಸೈಟ್ ಇರೋದು, ಅದು ಮನೆ ಕಟ್ತಾ ಇದ್ದೀನಿ. ಅದು ಕಟ್ತಾ ಇದ್ದೀರಂತೆ? ಕಟ್ತಾ ಇದ್ದೀನಿ. ನೀವು ನಿನ್ನೆ ಮೊನ್ನೆ ಕಾಪಿ ಕುಡ್ಕೊಂಡು ಓಡಾಡ್ತಿದ್ದ ಅಲ್ಲೆಲ್ಲ ಹೋಗಿದ್ದೆ. ಹೇಳಿದ್ರಲ್ಲ, ಕರೆಕ್ಟ್. ಅದೊಂದೇನಾ? ಅದೊಂದೇ ಸೈಟು. ರಿಯಲಿ? ಎಸ್, 100%. ಹುಡುಕಬಹುದು ಬೇಕಾದ್ರೆ. ತೋಟದ ಮನೆ ಇಲ್ಲ? ತೋಟದ ಮನೆ ಇದೆ ನಮ್ಮ ಹುಡುಗ ರಾಕೇಶ್, ಅವರಿದ್ದಾಗ. ರಾಕೇಶ್ ಆಮೇಲೆ ಇನ್ನೊಂದು ತೋಟ ಇದೆ ಕೂಡ್ನಳ್ಳಿ ಹತ್ರ, 6 ಎಕರೆನ 7 ಎಕರೆನ ಇದೆ. ಅದು ನನಗೆ ಭಾಗದಲ್ಲಿ ಬಂದದ್ದು, ನನ್ನ ತಂದೆ ಕಡೆಯಿಂದ ಪಿತ್ರಾರ್ಜಿತ. ಅಷ್ಟೇನಾ? ಅಷ್ಟೇ ನನ್ನ ಜಮೀನಿರೋದು. ಮೈಸೂರಿನಲ್ಲಿ ತುಂಬಾ ಒಂದು 3 ಲಕ್ಷ ರೂಪಾಯಿ ಬಾಡಿಗೆ ಬರೋ ಮನೆ. ಸಣ್ಣ ವ್ಯಕ್ತಿ ನೀವು, ತುಂಬ ಸಣ್ಣ ವ್ಯಕ್ತಿ ನೀವು. ಏನು ಮಾಡೋದು? ಎಷ್ಟೆಷ್ಟೋ ಮಾಡ್ತಾರೆ ಅಂತಾರೆ ಎಲ್ಲರೂ. 1000, 2000, 5000, 6000 ಅಂತಾರೆ. ನಿಮ್ಗೆ ಯಾಕೆ ಆಸೆ ಬಂದಿಲ್ಲ? ಮಾಡಬಾರ್ದು. ನಾವು ಜನಸೇವೆ ಮಾಡೋಕ್ಕೆ ಅಂತ ಬಂದಿರೋ ಜನ ನಮಗೆ ಆಹ್ವಾನ ಮಾಡಿದ್ರ? ಆ ಕಾರಣಕ್ಕೆ ನಾನು ನಿಮ್ಮನ್ನು ಕೇಳಿದ್ದೀಗ. ಪಾಲಿಟಿಕ್ಸ್ ಬರ್ರಿ ಅಂತ ಜನರಿಗೆ ಹೇಳ್ಬೋದು, ಈ 14 ಸೈಟನ್ನು ಇಟ್ಕೊಂಡು ನಾನೇನೋ ದೊಡ್ಡ ಮನುಷ್ಯ ಆಗಿ ಮೈಸೂರು ಮಹಾರಾಜನ ಥರ ಮೆರೀಬೇಕು ಅಂತ ನಾನು ಅದನ್ನು ಇಟ್ಕೊಂಡಿಲ್ಲ. ಕಾನೂನುಬದ್ಧವಾಗಿ ಬಂದಿದೆ ಅಂತ ತೊಗೊಂಡಿದ್ದೀನಿ. ಬಟ್ ಅದೇ ಏನಾದರೂ ನನ್ನ 40 ವರ್ಷದ ಶ್ರಮವನ್ನು ಹಾಳು ಮಾಡುತ್ತೆ ಅನ್ನೋದಿದ್ರೆ ಕಿತ್ತ ಬಿಸಾಕ್ತೀನಿ ಮುಖದ ಮೇಲೆ ಅಂತ ಹೇಳುವಂತಹ ಶಕ್ತಿ ನಿಮ್ಮೊಬ್ಬರಿಗೆ ಇರೋದು ಅಂತ ನಾನು ಕೇಳಿದ್ದಿದ್ದು. ಎಸ್, ಮಾಡ್ಬೋದು. ನಿಮ್ಮೊಬ್ಬರಿಗೆ ಇರೋದದು ಅಂತ ನಾನು ಯಾಕೆ ಅದನ್ನ ಬಗ್ಗೆ ಯೋಚನೆ ಮಾಡಿಲ್ಲ ಗಂಭೀರವಾಗಿ ಅಂತಂದರೆ, ಈವನ್ ನಾವು ಮೂಡ ಕೊಟ್ಟಿದ್ದೀವಿ, ಸೈಟ್ ಕೊಟ್ಟಿದ್ದೀವಿ, ವಾಪಸ್ ತಗೋತೀವಿ ಅಂತ ತಗೊಳ್ಳಿ. ಅವ್ರ ಧೈರ್ಯ ಇದ್ರೆ ತಗೊಳ್ಳಿ. ಕಾನೂನು ಪ್ರಕಾರ ನಾವು ಕೊಟ್ಟಿಲ್ಲ ಅಂದ್ರೆ ತಗೋಬೇಕು. ತಗೊಳ್ಳಿ. ಅದು ಹೆಂಗೆ ತಗೊಳಕ್ಕಾಗತ್ತೆ? ಚೀಫ್ ಮಿನಿಸ್ಟರ್ ವೈಲೇಟ್ ಮಾಡಿಬಿಟ್ಟು ಮೂಡಾನ ಅವ್ನು ತಗೊಂಡ್ಬಿಡ್ತಾನ ಅಂತ ಕೇಳ್ತಾರೆ. ಯಾರು ಒಬ್ರು ಕೇಳ್ತಾರೆ. ಸಾಹೇಬ್ರನ್ನ ಇಟ್ಕೊಂಡು ಮೂಡ ಆಫೀಸರು ವಾಪಸ್ ಇಫ್ ದೇ ಫೀಲ್ ದಟ್ ಇಟ್ ವೈಲೇಟ್ಸ್ ಲಾ, ಕೊಟ್ಟಿರ್ತಕ್ಕಂಥದ್ದು ವೈಲೇಟ್ಸ್ ಲಾ, ನಾವು ವಾಪಸ್ ತಗೋತೀವಿ ಅಂದ್ರೆ ತಗೊಳ್ಳಿ. Then we will fight according to law. Yes, we will fight it in the court.